ಹಾಯ್, ಎಲ್ರಿಗೂ ಕೂಡ ನಮಸ್ಕಾರ. ನಿಮ್ಮ ರಶ್ಮಿ ಉಳ್ಳಾಲ್ ಕಡೆಯಿಂದ. ಸೊ ಬಹಳಷ್ಟು ಟೈಮಿಂದ ಈ ಒಂದು ವಿಡಿಯೋ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಸೊ ಫೈನಲಿ ಟೈಮ್ ಬಂದಿದೆ. ಸೊ ಈ ಒಂದು ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇತ್ತೀಚಿನ ದಿನದಲ್ಲಿ ನನಗೆ ಬರುವಂತಹ ಬಹಳಷ್ಟು ಎಂಕ್ವೈರಿ ಕಾಲ್ ಆಗಿರುತ್ತೆ ಕೇಶದಾನದ ಬಗ್ಗೆ ಮತ್ತೊಂದು ರಕ್ತದಾನದ ಬಗ್ಗೆ. ಸೊ ರಕ್ತದಾನದ ಬಗ್ಗೆ ಈಗಂತೂ ಬಹಳಷ್ಟು ಜನರಿಗೆ ಗೊತ್ತಾಗ್ತಾ ಇದೆ. ಬಟ್ ಕೇಶದಾನ ಹೇಳುವಂಥ ಕಾನ್ಸೆಪ್ಟ್ ಒಂದು 2 ವರ್ಷದಿಂದ ನಾನು ಮಾಡ್ತಾ ಇರೋದು. ಸೊ ಬಹಳಷ್ಟು ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ, ಮೋರ್ ದ್ಯಾನ್ 50 ಮೆಂಬರ್ಸ್ ನನ್ನ ಕಾಂಟ್ಯಾಕ್ಟ್ ಇಂದ ಬಂದು ಅವರು ಕೇಶದಾನವನ್ನ ಮಾಡಿರುವಂಥದ್ದು. ಅವರಿಗೆ ಮಾಹಿತಿಯನ್ನ ಕೂಡ ನಾವು ನೀಡ್ತಾ ಇದ್ದೀವಿ. ಬಟ್ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಅದನ್ನ ನೀಡಬೇಕು ಹೇಳುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸೊ ಬಹಳಷ್ಟು ಮಂದಿ ಕ್ಯಾನ್ಸರ್ ಇಂದ ತುತ್ತಾಗ್ತಾ ಇದ್ದಾರೆ. ಇದು ಯಾರ ಕೈಯಲ್ಲೂ ಕೂಡ ಇಲ್ಲ. ಸೊ ನಾವೇನು ಮಾಡಬಹುದು? ಅವರಿಗೆ ಸಹಕಾರ ನೀಡುವಂತ ಕೆಲಸವನ್ನ ಖಂಡಿತವಾಗಿಯೂ ಮಾಡಬಹುದು. ನಾನು, ನೀವು ಎಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಆಗತ್ತೆ. ಕೆಮೊಥೆರಪಿಯ ಒಂದು ಸಂದರ್ಭದಲ್ಲಿ ಹೇರ್ ಲಾಸ್ ಆಗುವಂಥದ್ದು ಸರ್ವೇ ಸಾಮಾನ್ಯ. ಸೊ ಈ ಒಂದು ಟೈಮಲ್ಲಿ ನನಗೂ ಕೂಡ ಒಂದು ಹೇರ್ ಇದ್ರೆ ಚೆನ್ನಾಗಿರ್ತಿತ್ತು ಅಥವಾ ಒಂದು ಹೇರ್ ಟಾಪರ್ ಇದ್ರೆ ಚೆನ್ನಾಗಿರ್ತಿತ್ತು ಹೇಳುವಂಥ ಉದ್ದೇಶ ಬಹಳಷ್ಟು ಮಕ್ಕಳಿಗೆ, ಬಹಳಷ್ಟು ಜನರಿಗೆ ಬರುವಂಥದ್ದು ಸರ್ವೇ ಸಾಮಾನ್ಯ. ಹೇರ್ ಟಾಪರ್ ನೀಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ಈ ಒಂದು ಉದ್ದೇಶಕ್ಕೆ ಕೇಶದಾನ ಹೇಳುವಂತ ಒಂದು ಕಾನ್ಸೆಪ್ಟ್ ಅನ್ನ ನಾನು ಇತ್ತೀಚಿನ ದಿನದಲ್ಲಿ ಮಾಡಿರುವಂಥದ್ದು. ಸೊ ಕೇಶದಾನ ಹೇಳುವಂಥದ್ದು ಬಹಳ ಒಂದು ಉತ್ತಮವಾದಂತ ಯೋಚನೆ. ಸೊ ಕ್ಯಾನ್ಸರ್ ಯಾರೆಲ್ಲ ತುತ್ತಾಗಿರ್ತಾರೆ ಅವರಿಗೆ ಒಂದು ಟಾಪರ್ ಅನ್ನ ನೀಡಿದ್ರೆ ಹೇಗೆ ಹೇಳುವಂತ ಯೋಚನೆಯಲ್ಲಿ ಶುರುವಾದಂತ ಒಂದು ಯೋಜನೆಯೇ ಕೇಶದಾನ ಹೇಳುವಂತ ಒಂದು ಯೋಜನೆ. ಸೊ ಬಹಳಷ್ಟು ಉತ್ತಮವಾದಂಥ ರೆಸ್ಪಾನ್ಸ್ ಬಂತು. ಸೊ ಯಾರೆಲ್ಲ ಕೇಶದಾನ ಮಾಡಬೇಕು ಹೇಳುವಂಥ ಯೋಚನೆಯಲ್ಲಿದ್ದೀರಾ, ಖಂಡಿತವಾಗಿಯೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮೊದಲನೇದಾಗಿ ನಿಮ್ಮ ಹೇರ್ 13 ಇಂಚಿಗಿಂತ ಮೇಲಿರಬೇಕು. ಯಾರೆಲ್ಲ ಹೇರ್ ಟಾಪರ್ ಈ ಒಂದು ಯೋಜನೆಗೆ ಕೈ ಜೋಡಿಸ್ತಾ ಇದ್ದೀರಾ, ನಿಮ್ಮ ಹೇರ್ ಯಾವುದೇ ಕಾರಣಕ್ಕೂ ಕೂಡ ಕಲರ್ಡ್ ಆಗಿರಬಾರ್ದು. ಕಲರ್ಡ್ ಹೇರ್ ಅನ್ನ ನಾವು ಆಕ್ಸೆಪ್ಟ್ ಮಾಡೋದಿಲ್ಲ. ಸೊ ನೀವು ಸೆಲೂನ್ಗೆ ಹೋದಾಗ, ನಿಮ್ಗೊಂದು ಹೇರ್ ಡೊನೇಟ್ ಮಾಡಬೇಕು ಹೇಳುವಂತ ಉದ್ದೇಶದಲ್ಲಿ ಹೋದಾಗ ಯಾವುದೇ ಕಾರಣಕ್ಕೂ ಕೂಡ ನೀರಲ್ಲಿ ಸ್ಪ್ರೇ ಮಾಡೋದು ಬೇಡ ಅಂತ ಹೇಳಿ. ಫಸ್ಟ್ ಹೇರ್ ಕಟ್ ಮಾಡಿ ಮತ್ತೆ ಅದನ್ನ ನಿಮ್ಮ ಬೇರೆ ಯಾವುದು ಹೇರ್ ಸ್ಟೈಲ್ ಮಾಡಬೇಕು ಅಂತ ಇದ್ದೀರಾ ಆ ಯೋಚನೆಯನ್ನ ಮುಂದುವರಿಸಬಹುದು. ಎಕ್ಸಾಂಪಲ್, ಯಾರೆಲ್ಲ ಹೇರ್ ಡೊನೇಟ್ ಮಾಡಲಿಕ್ಕೆ ಸೆಲೂನ್ಗೆ ಹೋಗ್ತೀರಾ, ನೇಯ್ದುಕೊಂಡು ಹೋಗೋದು ಅತ್ಯುತ್ತಮ. ಸೊ ಒಂದು ರಬ್ಬರ್ ಬ್ಯಾಂಡ್ ಅನ್ನ ಮೇಲ್ಗಡೆ ಮತ್ತೆ ಕೆಳಗಡೆ 2 ಕಡೆನೂ ಕೂಡ ಹಾಕಿ ಮೊದಲನೇದಾಗಿ ಹೇರ್ ಕಟ್ ಮಾಡಿ. ಅದಾದ ಮೇಲೆ ನಿಮಗೆ ಯಾವ ರೀತಿಯ ಹೇರ್ ಸ್ಟೈಲ್ಸ್ ಮಾಡ್ಕೊಳ್ಬೇಕು ನೀವು ಮಾಡಬಹುದು. ಒಂದು ಪ್ಲಾಸ್ಟಿಕ್ ಅಲ್ಲಿ ಅದನ್ನ ಚೆನ್ನಾಗಿ ವ್ರ್ಯಾಪ್ ಮಾಡಿಕೊಂಡು ನಾನು ಹೇಳುವಂತ ಜಾಗಕ್ಕೆ ಅಥವಾ ಪೋಸ್ಟಲ್ ಮುಖಾಂತರ ನಿಮಗೆ ಹೇರ್ ಡೊನೇಟ್ ಅನ್ನ ಮಾಡಬಹುದು. ಜೊತೆಗೆ ಸರ್ಟಿಫಿಕೇಟ್ ಕೂಡ ನಿಮಗೆ ಸಿಗುವಂತಹ ವ್ಯವಸ್ಥೆಯನ್ನ ನಾನು ಖಂಡಿತವಾಗಿಯೂ ಕೂಡ ಮಾಡ್ತೀನಿ. ಇತ್ತೀಚಿನ ದಿನದಲ್ಲಿ ಮೋರ್ ದ್ಯಾನ್ 50 ಮೆಂಬರ್ಸ್ ಹೇರ್ ಡೊನೇಟ್ ಅನ್ನ ಮಾಡಿರುವಂತದ್ದು. 3 ಮಂದಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ಹೇರ್ ಟಾಪರ್ ಅನ್ನ ನೀಡುವಂತ ಕೆಲಸವನ್ನ ಉಸಿರಿಗಾಗಿ ಹಸಿರು ಹೇಳುವಂತ ನನ್ನ ತಂಡ ಮಾಡಿರುವಂತದ್ದು. ಈ ಒಂದು ತಂಡಕ್ಕೆ ಕೈ ಜೋಡಿಸಿರುವಂತಹ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಅನ್ನ ನೀಡಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಪ್ರಯತ್ನದಿಂದ, ನಿಮ್ಮ ಒಂದು ಒಳ್ಳೆಯ ಯೋಚನೆಯಿಂದ ಈ ಒಂದು ಕೆಲಸ ಆಗಿರುವಂತದ್ದು. ಸೊ ಹಾಗಾಗಿ ಇನ್ನು ಮುಂದೆ ಯಾರೆಲ್ಲ ಹೇರ್ ಡೊನೇಟ್ ಮಾಡಬೇಕು ಅಂತ ಇದ್ದೀರಾ, 3 ವರ್ಷ 4 ವರ್ಷ ನೀವು ಒಂದು ಟ್ರೈ ಮಾಡ್ತೀರಾ, ನನಗೂ ಕೂಡ ಒಂದು ಲಾಂಗ್ ಹೇರ್ ಇರಬೇಕು, ಅದನ್ನ ನಾನು ಡೊನೇಟ್ ಮಾಡಬೇಕು ಹೇಳುವಂತ ಯೋಚನೆ, ನಿಮ್ಮ ಯೋಚನೆಗೆ ಖಂಡಿತವಾಗಿಯೂ ಕೂಡ ನನ್ನ ಸಪೋರ್ಟ್ ಖಂಡಿತವಾಗಿಯೂ ಇರುತ್ತೆ. ಸೊ ಕ್ಯಾನ್ಸರ್ ರೋಗದಿಂದ ತುತ್ತಾದಂತಹ ಬಹಳಷ್ಟು ಜನರಿಗೆ ಸಾಂತ್ವನವನ್ನ ನೀಡಬಹುದು. ಬಟ್ ಈ ಒಂದು ಪುಟ್ಟದಾದಂತಹ ಒಂದು ಕಾಣಿಕೆ ಏನಿದೆ, ಕಾಂಟ್ರಿಬ್ಯೂಷನ್ ಏನಿದೆ, ಬಹಳಷ್ಟು ಜನರ ಮುಖದಲ್ಲಿ ಒಂದು ಸ್ಮೈಲ್, ನಗುವನ್ನ ಖಂಡಿತವಾಗಿಯೂ ಕ್ರಿಯೇಟ್ ಮಾಡುತ್ತೆ. ಈ ಕೆಲಸವನ್ನ ನಾನು, ನೀವು ಎಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಖಂಡಿತವಾಗಿಯೂ ಮಾಡಬಹುದು. ಮಾಡ್ತೀರಲ್ವಾ? ಥ್ಯಾಂಕ್ ಯು ಸೋ ಮಚ್.